ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ. ನೀವು ಪೆಟ್ರೋಲ್ ಹಾಕಿಸಿಕೊಳ್ಳುವಾಗ, ಚಿನ್ನ ಖರೀದಿಸುವಾಗ ಅಥವಾ ವಿದೇಶದಿಂದ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ರಸಗೊಬ್ಬರ ಭಾರತಕ್ಕೆ ಬಂದಾಗ ಪ್ರತಿ ಬಾರಿ ನಮ್ಮ ದೇಶಕ್ಕೆ ಒಂದು ವಿದೇಶಿ ಕರೆನ್ಸಿ ಬೇಕಾಗುತ್ತದೆ. ಅದು ಯುರೋ ಅಲ್ಲ, ಪೌಂಡ್ ಅಲ್ಲ, ಯೆನ್ ಕೂಡ ಅಲ್ಲ, ಅದು ಅಮೆರಿಕದ ಡಾಲರ್. ಸ್ನೇಹಿತರೆ, ಅಮೆರಿಕ ವರ್ಲ್ಡ್ ಟ್ರೇಡ್ನ 10.5% ವ್ಯಾಪಾರ ಮಾಡುತ್ತದೆ. ಆದರೆ ಪ್ರಪಂಚದ ಅರ್ಧದಷ್ಟು ವ್ಯಾಪಾರ ಡಾಲರ್ನಲ್ಲಿ ನಡೆಯುತ್ತದೆ. ಪ್ರಪಂಚದ 57% ಫಾರೆಕ್ಸ್ ರಿಸರ್ವ್ ಅಮೆರಿಕದ ಡಾಲರ್ನಲ್ಲಿದ್ದು, ಸುಮಾರು 90% ಫಾರೆಕ್ಸ್ ಟ್ರಾನ್ಸಾಕ್ಷನ್ ಅಮೆರಿಕದ ಡಾಲರ್ನಲ್ಲಿ ನಡೆಯುತ್ತದೆ. ಅದಲ್ಲದೆ ಇಂಪಾರ್ಟೆಂಟ್ ವಸ್ತುಗಳಾದ ಆಯಿಲ್, ಗೋಲ್ಡ್ ಮತ್ತು ಕಾರ್ಖಾನೆಗಳ ಅಮೂಲ್ಯವಾದ ವಸ್ತುಗಳನ್ನು ಡಾಲರ್ನಲ್ಲಿ ವ್ಯವಹಾರ ನಡೆಸಲಾಗುತ್ತದೆ. ಭೂಮಿಯ ಮೇಲೆ ಸುಮಾರು 200 ದೇಶಗಳಿವೆ. ಹಾಗಿದ್ದರೂ ಒಂದು ದೇಶದ ಕರೆನ್ಸಿಯೇ ಇಡೀ ಜಗತ್ತಿನ ವ್ಯಾಪಾರವನ್ನು ಹೇಗೆ ನಿಯಂತ್ರಿಸುತ್ತದೆ? ಇದು ಕೇವಲ ಆರ್ಥಿಕತೆಯ ಕಥೆ ಅಲ್ಲ. ಇದು ಯುದ್ಧಗಳ ಕಥೆ, ರಾಜತಾಂತ್ರಿಕತೆಯ ಕಥೆ, ತೈಲದ ಕಥೆ ಮತ್ತು ಜಾಗತಿಕ ಶಕ್ತಿಯ ಕಥೆ. ಇಂದಿನ ವಿಡಿಯೋದಲ್ಲಿ 2ನೇ ಮಹಾಯುದ್ಧದಿಂದ ಹಿಡಿದು ಇಂದಿನ ಭಾರತದ ರೂಪಾಯಿಯ ಮೌಲ್ಯದವರೆಗೆ ಸಂಪೂರ್ಣ ಕಥೆಯನ್ನು ಅರ್ಥ ಮಾಡಿಕೊಳ್ಳೋಣ. ಇಂದು ನಾವು ಡಾಲರನ್ನು ವಿಶ್ವದ ಕರೆನ್ಸಿ ಎಂದು ನೋಡುತ್ತೇವೆ. ಆದರೆ ಸುಮಾರು 100 ವರ್ಷಗಳ ಹಿಂದೆ ಪರಿಸ್ಥಿತಿ ಸಂಪೂರ್ಣ ವಿಭಿನ್ನವಾಗಿತ್ತು. ಆ ಸಮಯದಲ್ಲಿ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಕರೆನ್ಸಿ ಬ್ರಿಟನ್ನ ಪೌಂಡ್ ಸ್ಟರ್ಲಿಂಗ್ ಆಗಿತ್ತು. ಯಾಕೆಂದರೆ ಬ್ರಿಟಿಷ್ ಸಾಮ್ರಾಜ್ಯವು ವಿಶ್ವದ ಅನೇಕ ದೇಶಗಳನ್ನು ಆಳುತ್ತಿತ್ತು. ಭಾರತವು ಅದರ ಭಾಗವಾಗಿತ್ತು. ಅಂತಾರಾಷ್ಟ್ರೀಯ ವ್ಯಾಪಾರದ ದೊಡ್ಡ ಭಾಗ ಪೌಂಡ್ನಲ್ಲಿ ನಡೆಯುತ್ತಿತ್ತು. ಆ ಕಾಲದಲ್ಲಿ ಬಹುತೇಕ ದೇಶಗಳು ಚಿನ್ನದ ಮಾನದಂಡ ಅಂದರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅನುಸರಿಸುತ್ತಿದ್ದವು. ಅಂದರೆ ದೇಶದ ಬಳಿ ಎಷ್ಟು ಚಿನ್ನ ಇರುತ್ತಿತ್ತೋ ಅದರ ಆಧಾರದ ಮೇಲೆ ಕರೆನ್ಸಿಯ ಮೌಲ್ಯ ನಿಗದಿಯಾಗುತ್ತಿತ್ತು. ಜನರಿಗೆ ತಮ್ಮ ನೋಟುಗಳನ್ನು ಬ್ಯಾಂಕ್ಗೆ ಕೊಟ್ಟು ಅದರ ಮೌಲ್ಯದ ಚಿನ್ನವನ್ನು ಪಡೆಯುವ ಹಕ್ಕಿತ್ತು. ಆದರೆ ಇತಿಹಾಸದ ಅತ್ಯಂತ ದೊಡ್ಡ ಯುದ್ಧ ಈ ವ್ಯವಸ್ಥೆಯನ್ನು ಸಂಪೂರ್ಣ ಬದಲಾಯಿಸಿತು. 1939ರಲ್ಲಿ 2ನೇ ವಿಶ್ವಯುದ್ಧ ಆರಂಭವಾಯಿತು. ಸುಮಾರು 6 ವರ್ಷಗಳ ಕಾಲ ನಡೆದ ಈ ಯುದ್ಧದಲ್ಲಿ ಯುರೋಪಿನ ಅನೇಕ ದೇಶಗಳು ಆರ್ಥಿಕವಾಗಿ ಕುಸಿದು ಬಿದ್ದವು. ಕಾರ್ಖಾನೆಗಳು ನಾಶವಾದವು, ನಗರಗಳು ಧ್ವಂಸವಾದವು, ಸರ್ಕಾರಗಳು ಸಾಲದಲ್ಲಿ ಮುಳುಗಿದವು. ಆದರೆ ಒಂದು ದೇಶ ಮಾತ್ರ ಯುದ್ಧದ ನಂತರ ಇನ್ನಷ್ಟು ಬಲಶಾಲಿಯಾಯಿತು. ಅದು ಅಮೆರಿಕ. ಅಮೆರಿಕ ತನ್ನ ಭೂಮಿಯಲ್ಲಿ ದೊಡ್ಡ ಮಟ್ಟದ ಯುದ್ಧವನ್ನು ಎದುರಿಸಲಿಲ್ಲ. ಬದಲಿಗೆ ಅದು ಶಸ್ತ್ರಾಸ್ತ್ರಗಳನ್ನು, ವಾಹನಗಳು, ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನು ಮಿತ್ರ ರಾಷ್ಟ್ರಗಳಿಗೆ ಪೂರೈಸಿತು. ಇದರಿಂದ ಅಮೆರಿಕದ ಕೈಗಾರಿಕೆಗಳು ವೇಗವಾಗಿ ಬೆಳೆಯಲು ಆರಂಭಿಸಿದವು. ಯುದ್ಧ ಮುಗಿಯುವ ವೇಳೆಗೆ ವಿಶ್ವದ ಚಿನ್ನದ ದೊಡ್ಡ ಸಂಗ್ರಹ ಅಮೆರಿಕದ ಬಳಿ ಇತ್ತು. ಜಗತ್ತಿನ ಆರ್ಥಿಕ ಶಕ್ತಿ ನಿಧಾನವಾಗಿ ಲಂಡನ್ನಿಂದ ವಾಷಿಂಗ್ಟನ್ ಕಡೆಗೆ ಸಾಗತೊಡಗಿತು. 1944ರಲ್ಲಿ ಯುದ್ಧ ಇನ್ನೂ ಮುಗಿದಿರಲಿಲ್ಲ. ಆದರೆ ಯುದ್ಧದ ನಂತರದ ಜಗತ್ತಿನ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು ಎಂದು 44 ದೇಶಗಳು ಸೇರಿ ಅಮೆರಿಕದ ನ್ಯೂ ಹ್ಯಾಂಪ್ಶೈರ್ ರಾಜ್ಯದ ಬ್ರಿಟನ್ ವುಡ್ಸ್ ಎಂಬ ಸ್ಥಳದಲ್ಲಿ ಸಭೆ ನಡೆಸಿದವು. ಅಲ್ಲಿ ಒಂದು ಐತಿಹಾಸಿಕ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಅಮೆರಿಕ ಹೇಳಿತು, $1ಗೆ ನೇರವಾಗಿ ಚಿನ್ನದ ಬೆಂಬಲ ನೀಡುತ್ತೇವೆ. ಅಂದರೆ $35 ಕೊಟ್ಟರೆ 1 ಔನ್ಸ್ ಚಿನ್ನ ಪಡೆಯಬಹುದು ಎಂಬ ಭರವಸೆ ನೀಡಲಾಯಿತು. ಹೀಗಾಗಿ ಇತರೆ ದೇಶಗಳು ತಮ್ಮ ಕರೆನ್ಸಿಯನ್ನು ಡಾಲರ್ಗೆ ಜೋಡಿಸಿದವು. ಈ ಸಭೆಯಲ್ಲೇ 2 ಪ್ರಮುಖ ಸಂಸ್ಥೆಗಳು ಹುಟ್ಟಿಕೊಂಡವು. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್. ಇವು ಇಂದಿಗೂ ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ. ಇಲ್ಲಿಂದಲೇ ಡಾಲರ್ಗೆ ಜಾಗತಿಕ ನಂಬಿಕೆ ಸಿಗಲು ಆರಂಭವಾಯಿತು. ಈ ಒಂದು ನಿರ್ಧಾರವು ಜಗತ್ತಿನ ಆರ್ಥಿಕ ಇತಿಹಾಸವನ್ನೇ ಬದಲಿಸಿತು. ಇನ್ನು ಮುಂದೆ ಒಂದು ದೇಶ ಮತ್ತೊಂದು ದೇಶದೊಂದಿಗೆ ವ್ಯಾಪಾರ ಮಾಡಬೇಕಾದರೆ ಡಾಲರನ್ನು ಬಳಸುವುದು ಸುಲಭವಾಯಿತು. ವಿದೇಶಿ ವಿನಿಮಯ ಮೀಸಲು ನಿಧಿಯಲ್ಲಿ
ಹೆಚ್ಚಿನ ದೇಶಗಳು ಡಾಲರ್ ಸಂಗ್ರಹಿಸಲು ಆರಂಭಿಸಿದವು. ಆದರೆ ಈ ವ್ಯವಸ್ಥೆ ಹೆಚ್ಚು ಕಾಲ ಹಾಗೆಯೇ ಉಳಿಯಲಿಲ್ಲ. 1971ರಲ್ಲಿ ಅಮೆರಿಕದ ಅಧ್ಯಕ್ಷರೊಬ್ಬರು ತೆಗೆದುಕೊಂಡ ಒಂದು ನಿರ್ಧಾರ ಇಡೀ ಜಗತ್ತಿನ ಹಣಕಾಸು ವ್ಯವಸ್ಥೆಯನ್ನು ಮತ್ತೊಮ್ಮೆ ಬದಲಾಯಿಸಿತು. ಆ ನಿರ್ಧಾರವೇ ನಿಕ್ಸನ್ ಶಾಕ್. ಮುಂದಿನ ಭಾಗದಲ್ಲಿ ಡಾಲರ್ ಚಿನ್ನದಿಂದ ಹೇಗೆ ಬೇರ್ಪಟ್ಟಿತು, ಪೆಟ್ರೋಡಾಲರ್ ಎಂದರೇನು, ತೈಲವೇ ಡಾಲರ್ನ ನಿಜವಾದ ಶಕ್ತಿಯಾಯಿತೆ, ಇವೆಲ್ಲವೂ ತಿಳಿದುಕೊಳ್ಳೋಣ. 1944ರ ಬ್ರಿಟನ್ ವುಡ್ಸ್ ಒಪ್ಪಂದದ ನಂತರ ಜಗತ್ತಿಗೆ ಒಂದು ಭರವಸೆ ಇತ್ತು. $35 ಕೊಟ್ಟರೆ 1 ಔನ್ಸ್ ಚಿನ್ನ ಸಿಗುತ್ತದೆ. ಆದರೆ 1960ರ ದಶಕದ ಕೊನೆಯಲ್ಲಿ ಅಮೆರಿಕದ ಮೇಲೆ ದೊಡ್ಡ ಆರ್ಥಿಕ ಒತ್ತಡ ಶುರುವಾಯಿತು. ಒಂದೆಡೆ ದುಬಾರಿ ವಿಯೆಟ್ನಾಂ ಯುದ್ಧ, ಇನ್ನೊಂದೆಡೆ ಬೃಹತ್ ಸರ್ಕಾರಿ ವೆಚ್ಚ. ಅಮೆರಿಕ ಹೆಚ್ಚು ಡಾಲರ್ ಮುದ್ರಿಸಲು ಆರಂಭಿಸಿತು. ಆದರೆ ಸಮಸ್ಯೆ ಏನೆಂದರೆ ಮುದ್ರಿಸಿದ ಎಲ್ಲ ಡಾಲರ್ಗಳಿಗೆ ಸಾಕಷ್ಟು ಚಿನ್ನ ಅಮೆರಿಕದ ಬಳಿ ಇರಲಿಲ್ಲ. ಇದನ್ನು ಅರಿತ ಫ್ರಾನ್ಸ್ ಸೇರಿದಂತೆ ಹಲವು ದೇಶಗಳು ತಮ್ಮ ಡಾಲರ್ಗಳನ್ನು ಚಿನ್ನವಾಗಿ ಬದಲಾಯಿಸಲು ಆರಂಭಿಸಿದವು. ಅಮೆರಿಕದ ಚಿನ್ನದ ಸಂಗ್ರಹ ವೇಗವಾಗಿ ಕಡಿಮೆಯಾಗತೊಡಗಿತು. ಕೊನೆಗೆ 1971ರ ಆಗಸ್ಟ್ 15ರಂದು ಅಮೆರಿಕದ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಒಂದು ಐತಿಹಾಸಿಕ ಘೋಷಣೆ ಮಾಡಿದ್ದರು. ಇನ್ನು ಮುಂದೆ ಡಾಲರನ್ನು ಚಿನ್ನಕ್ಕೆ ಬದಲಾಯಿಸುವುದಿಲ್ಲ. ಒಂದು ದೇಶದ ಕರೆನ್ಸಿಯ ಮೌಲ್ಯ ಆ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ನಿರ್ಧಾರವಾಗುತ್ತದೆ, ಅದರ ಚಿನ್ನದ ಸಂಗ್ರಹದ ಮೇಲಲ್ಲ. ಈ ಘಟನೆಯೇ ನಿಕ್ಸನ್ ಶಾಕ್. ಅಂದರೆ ಡಾಲರ್ ಇನ್ನೂ ಚಿನ್ನದಿಂದ ಬೆಂಬಲಿತ ಕರೆನ್ಸಿಯಾಗಿರಲಿಲ್ಲ. ಆದರೆ ಆಶ್ಚರ್ಯವೆಂದರೆ ಚಿನ್ನದ ಬೆಂಬಲ ಕಳೆದುಕೊಂಡ ನಂತರವೂ ಡಾಲರ್ ಕುಸಿಯಲಿಲ್ಲ, ಬದಲಾಗಿ ಇನ್ನಷ್ಟು ಬಲಿಷ್ಠವಾಯಿತು. ಹೇಗೆ? 1973ರಲ್ಲಿ ಜಗತ್ತು ಮತ್ತೊಂದು ತೈಲ ಬಿಕ್ಕಟ್ಟನ್ನು ಎದುರಿಸಿತು. ಆ ಸಮಯದಲ್ಲಿ ಅಮೆರಿಕವು ಸೌದಿ ಅರೇಬಿಯಾ ಜೊತೆ ಮಹತ್ವದ ಒಪ್ಪಂದ ಮಾಡಿಕೊಂಡಿತು. ಆ ಒಪ್ಪಂದದ ಸಾರಾಂಶ: ನೀವು ನಿಮ್ಮ ತೈಲವನ್ನು ಕೇವಲ ಅಮೆರಿಕದ ಡಾಲರ್ನಲ್ಲೇ ಮಾರಾಟ ಮಾಡಿ, ಬದಲಾಗಿ ನಿಮ್ಮ ಭದ್ರತೆಯನ್ನು ನಾವು ನೋಡಿಕೊಳ್ಳುತ್ತೇವೆ. ನಂತರ ಒಪೆಕ್ನ ಅನೇಕ ತೈಲ ರಫ್ತು ರಾಷ್ಟ್ರಗಳು ಇದೇ ಪದ್ಧತಿಯನ್ನು ಅನುಸರಿಸಿದವು. ಇದರ ಪರಿಣಾಮ ಏನಾಯಿತು? ಜಪಾನ್ ಆಗಿರಲಿ, ಭಾರತ ಆಗಿರಲಿ, ಜರ್ಮನಿ ಆಗಿರಲಿ, ಯಾವ ದೇಶ ತೈಲ ಖರೀದಿಸಬೇಕಾದರೂ ಮೊದಲು ಡಾಲರ್ ಬೇಕಾಯಿತು. ಅಂದರೆ ತೈಲ ಬೇಕಾದರೆ ಡಾಲರ್ ಬೇಕು. ಇದು ಡಾಲರ್ಗೆ ವಿಶ್ವದ ಅತಿ ದೊಡ್ಡ ಬೇಡಿಕೆಯನ್ನು ಸೃಷ್ಟಿಸಿತು. ಇದನ್ನೇ ಪೆಟ್ರೋಡಾಲರ್ ವ್ಯವಸ್ಥೆ ಎಂದು ಕರೆಯುತ್ತಾರೆ. ಇಂದು ಡಾಲರ್ ಕೇವಲ ತೈಲದಿಂದ ಮಾತ್ರ ಬಲಿಷ್ಠವಾಗಿಲ್ಲ. ಅದರ ಹಿಂದೆ ಇನ್ನೂ ಹಲವು ಕಾರಣಗಳಿವೆ. ಮೊದಲನೆಯದು ಅಮೆರಿಕದ ಆರ್ಥಿಕತೆ. ಅಮೆರಿಕ ವಿಶ್ವದ ಅತಿದೊಡ್ಡ ಆರ್ಥಿಕ ಶಕ್ತಿಗಳಲ್ಲಿ ಒಂದಾಗಿದೆ. ಎರಡನೆಯದು ವಿಶ್ವಾಸ. ಅಮೆರಿಕದ ಸರ್ಕಾರಿ ಬಾಂಡುಗಳನ್ನು ಜಗತ್ತಿನ ಅತ್ಯಂತ ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗುತ್ತದೆ. ಮೂರನೆಯದು ಹಣಕಾಸು ವ್ಯವಸ್ಥೆ. ಅಂತಾರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಡಾಲರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಸ್ವಿಫ್ಟ್ ಸೇರಿದಂತೆ ಜಾಗತಿಕ ಪಾವತಿ ವ್ಯವಸ್ಥೆಗಳಲ್ಲಿ ಡಾಲರ್ ವ್ಯಾಪಕವಾಗಿ ಬಳಸಲ್ಪಡುತ್ತದೆ. ನಾಲ್ಕನೆಯದು ಅಮೆರಿಕದ ಸೇನಾ ಶಕ್ತಿ. ಪ್ರಮುಖ ಸಮುದ್ರ ಮಾರ್ಗಗಳ ಭದ್ರತೆ, ಜಾಗತಿಕ ಮೈತ್ರಿಗಳು ಮತ್ತು ಭದ್ರತಾ ವ್ಯವಸ್ಥೆಗಳು ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಐದನೆಯದು ಸಾಫ್ಟ್ ಪವರ್. ಗೂಗಲ್, ಆ್ಯಪಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಹಾಲಿವುಡ್ ಇಂತಹ ವಿಶ್ವ ಪ್ರಸಿದ್ಧ ಕಂಪನಿಗಳು ಮತ್ತು ಬ್ರ್ಯಾಂಡ್ಗಳು ಅಮೆರಿಕದ ಆರ್ಥಿಕ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಹೀಗಾಗಿ ಡಾಲರ್ ಕೇವಲ ಒಂದು ಕಾಗದದ ನೋಟ್ ಅಲ್ಲ. ಅದರ ಹಿಂದೆ ಆರ್ಥಿಕತೆ, ತಂತ್ರಜ್ಞಾನ, ಹಣಕಾಸು ಮಾರುಕಟ್ಟೆ, ರಾಜತಾಂತ್ರಿಕತೆ ಮತ್ತು ಜಾಗತಿಕ ವಿಶ್ವಾಸ ನಿಂತಿವೆ. ಹಾಗಾದರೆ ರೂಪಾಯಿ ಯಾಕೆ ದುರ್ಬಲವಾಗುತ್ತದೆ? ಮೊದಲ ಕಾರಣ, ಭಾರತ ಹೆಚ್ಚು ಆಮದು ಮಾಡಿಕೊಳ್ಳುತ್ತದೆ. ನಾವು ಕಚ್ಚಾ ತೈಲ, ಚಿನ್ನ, ಎಲೆಕ್ಟ್ರಾನಿಕ್ ಚಿಪ್ಪುಗಳು, ಯಂತ್ರೋಪಕರಣಗಳು, ರಸಗೊಬ್ಬರ ಸೇರಿದಂತೆ ಅನೇಕ ವಸ್ತುಗಳನ್ನು ವಿದೇಶದಿಂದ ಖರೀದಿಸುತ್ತೇವೆ. ಇವೆಲ್ಲಕ್ಕೂ ಡಾಲರ್ನಲ್ಲಿ ಪಾವತಿ ಮಾಡಬೇಕು. ಆದ್ದರಿಂದ
ಭಾರತಕ್ಕೆ ಹೆಚ್ಚಿನ ಡಾಲರ್ ಬೇಕಾಗುತ್ತದೆ. ಬೇಡಿಕೆ ಹೆಚ್ಚಿದಾಗ ಡಾಲರ್ ಬೆಲೆ ಏರುತ್ತದೆ, ರೂಪಾಯಿಯ ಮೌಲ್ಯ ಇಳಿಯುತ್ತದೆ. ಇದರ ಜೊತೆಗೆ ಜಾಗತಿಕ ಉದ್ವಿಗ್ನತೆ ಕೂಡ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ, ಮಿಡಲ್ ಈಸ್ಟ್ನ ಕ್ರೈಸಿಸ್ನಿಂದ ಇರಾನ್ ಹಾರ್ಮೋಜ್ ಸ್ಟ್ರೈಟನ್ನು ಬ್ಲಾಕ್ ಮಾಡಿದೆ. ಇದರ ಮುಖಾಂತರ ಪ್ರಪಂಚದ 20% ಪೆಟ್ರೋಲಿಯಂ ಮತ್ತು ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಹಾದು ಹೋಗುತ್ತದೆ. ಇದರಿಂದ ತೈಲದ ಅಭಾವ ಉಂಟಾಗುತ್ತದೆ. 1 ಬ್ಯಾರಲ್ ಪೆಟ್ರೋಲಿಯಂ ಬೆಲೆ ಯುದ್ಧದ ಮೊದಲು $72 ಇತ್ತು, ಈಗ $78 ಆಗಿದೆ. ಅಷ್ಟೇ ಪ್ರಮಾಣದ ತೈಲಕ್ಕೆ ಈಗ ಹೆಚ್ಚು ಡಾಲರ್ ಬೇಕಾಗಿದೆ. ಇದಲ್ಲದೆ ಪ್ರಪಂಚದಲ್ಲಿ ಯುದ್ಧಗಳು ಅಥವಾ ಕ್ರೈಸಿಸ್ ಬಂದಾಗ ಹೂಡಿಕೆದಾರರು ಸಾಮಾನ್ಯವಾಗಿ ಸೇಫ್ ಇನ್ವೆಸ್ಟ್ಮೆಂಟ್ಗಳಾದ ಗೋಲ್ಡ್ ಅಥವಾ ಅಮೆರಿಕನ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತಾರೆ. ಅದು ಡಾಲರ್ನ ಬೇಡಿಕೆ ಹೆಚ್ಚಿಸುತ್ತದೆ. ಅದರ ಪರಿಣಾಮ ರೂಪಾಯಿಯ ಮೇಲೆ ಒತ್ತಡ ಹೆಚ್ಚುತ್ತದೆ. ಇದಲ್ಲದೆ ಚಿನ್ನದ ಆಮದು, ವಿದೇಶಿ ಹೂಡಿಕೆದಾರರು ಹಣ ಹಿಂತೆಗೆದುಕೊಳ್ಳುವುದು ಮತ್ತು ಜಾಗತಿಕ ಅನಿಶ್ಚಿತತೆ ಕೂಡ ರೂಪಾಯಿಯನ್ನು ದುರ್ಬಲಗೊಳಿಸಬಹುದು. ಆದರೆ ಭಾರತ ಕೈಕಟ್ಟಿ ಕುಳಿತಿಲ್ಲ. ಭಾರತ ಹಲವು ದಿಕ್ಕುಗಳಲ್ಲಿ ಕೆಲಸ ಮಾಡುತ್ತಿದೆ. ರಫ್ತು ಹೆಚ್ಚಿಸುವುದು, ಉತ್ಪಾದನಾ ವಲಯಗಳನ್ನು ಬಲಪಡಿಸುವುದು, ನವೀಕರಿಸಬಹುದಾದ ಇಂಧನ ಬಳಸಿ ತೈಲ ಅವಲಂಬನೆಯನ್ನು ಕಡಿಮೆ ಮಾಡುವುದು, ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನು ಬಲಪಡಿಸುವುದು, ಕೆಲವು ದೇಶಗಳೊಂದಿಗೆ ರೂಪಾಯಿಯಲ್ಲೇ ವ್ಯಾಪಾರ ನಡೆಸಲು ಪ್ರಯತ್ನಿಸುತ್ತಿರುವುದು. ಇದರ ಜೊತೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಗತ್ಯವಿದ್ದಾಗ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಮಾಡಿ ಅತಿಯಾದ ಏರಿಳಿತವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತದೆ. ಡಾಲರ್ನ ಕತೆ ಕೇವಲ ಒಂದು ಕರೆನ್ಸಿಯ ಕಥೆಯಲ್ಲ. ಅದು ವಿಶ್ವಾಸ, ಯುದ್ಧ, ತೈಲ, ವ್ಯಾಪಾರ ಮತ್ತು ಜಾಗತಿಕ ಶಕ್ತಿಯ ಕತೆ. ರೂಪಾಯಿ ದುರ್ಬಲವಾಗುತ್ತದೆ ಎಂದರೆ ಭಾರತ ದುರ್ಬಲವಾಗಿದೆ ಎಂಬುದಲ್ಲ. ಬೆಳೆಯುತ್ತಿರುವ ಆರ್ಥಿಕತೆಗಳು ಹೆಚ್ಚಿನ ಯಂತ್ರೋಪಕರಣ, ಇಂಧನ ಮತ್ತು ತಂತ್ರಜ್ಞಾನವನ್ನು ಆಮದು ಮಾಡಿಕೊಳ್ಳುವ ಹಂತವನ್ನು ಸಾಮಾನ್ಯವಾಗಿ ಎದುರಿಸುತ್ತದೆ. ಮುಖ್ಯವಾದುದು ಒಂದೇ: ಭಾರತ ತನ್ನ ಉತ್ಪಾದನೆ, ರಫ್ತು, ತಂತ್ರಜ್ಞಾನ ಮತ್ತು ಆರ್ಥಿಕ ಸಾಮರ್ಥ್ಯವನ್ನು ಹೆಚ್ಚಿಸಿದಂತೆ ರೂಪಾಯಿಯ ಸ್ಥಾನವು ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಬಲವಾಗುವ ಸಾಧ್ಯತೆಯಿದೆ. ಏಕೆಂದರೆ ಕರೆನ್ಸಿಯ ನಿಜವಾದ ಶಕ್ತಿ ಕಾಗದದಲ್ಲಿಲ್ಲ, ಅದರ ಹಿಂದೆ ನಿಂತಿರುವ ದೇಶದ ಆರ್ಥಿಕ ಶಕ್ತಿಯಲ್ಲಿದೆ.